ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕ ಶರತ್ ಬಚ್ಚೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ 600 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಹೊಸಕೋಟೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಚಾಲನೆ ನೀಡಿದ ಹಿನ್ನೆಲೆ ಪ್ರತಿಕ್ರಿಯೆ ನೀಡಿದ ಎಂಟಿಬಿ ನಾಗರಾಜ್ ಅವರು ಸರ್ಕಾರದ ಗ್ಯಾರಂಟಿ ಯೋಜನೆಗೆ 50% ಜನರಿಗೆ ತಲುಪಿಲ್ಲ. ಹೀಗಿರುವಾಗ 600 ಕೋಟಿಗೆ ಅನುದಾನ ಎಲ್ಲಿಂದ ಬಂತು? ಹೊಸಕೋಟೆಯಲ್ಲಿ ತನ್ನ ಅವಧಿಯಲ್ಲಿ ಶಾಶ್ವತ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದೇವೆ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕರು ಜನರ ದಿಕ್ಕು ತಪ್ಪಿಸಲು ನನ್ನ ಅವಧಿಯಲ್ಲಿ ಚಾಲನೆಗೆ ಬಂದು ಪೂರ್ಣಗೊಳ್ಳಬೇಕಿದ್ದ ಕಾಮಗಾರಿಯನ್ನ ನಮ್ಮ ಸರ್ಕಾರ ಮಾಡುತ್ತಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ. ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಉದ್ಘಾಟನೆ ಮಾಡಿದ 600 ಕೋಟಿ ಅಭಿವೃದ್ಧಿ ಕಾಮಗಾರಿಯಲ್ಲಿ 400 ಕೋಟಿಯಷ್ಟು ಅನುದಾನ ನನ್ನ ಅವಧಿಯಲ್ಲಿ ತಂದಿದ್ದ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದ್ದು ನಾನು. ಹೊಸಕೋಟೆ ತಾಲೂಕಿನಲ್ಲಿ ಬೂತ್ ರಿಂಗಿಂಗ್ ಮಾಡಿ ಚುನಾವಣೆ ಎದುರಿಸುತ್ತಿದ್ದ ಸಮಯದಲ್ಲಿ ನಾನು ಬಂದು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಚುನಾವಣೆ ಎದುರಿಸಿ ಶಾಂತಿ ನೆಲೆಸಿದ್ದು ನನ್ನ ಅವಧಿಯಲ್ಲಿ. ಆದರೆ ಈಗ ಬಚ್ಚೇಗೌಡ ಕುಟುಂಬದವರು ಕಾಂಗ್ರೆಸ್ ಪಕ್ಷ ಬೆಳೆಸುತ್ತಾರೆ ಎಂದು ಹೇಳುತ್ತಿದ್ದಾರೆ ಎಂದು ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದರು. ವಿವಿಧ ಅಭಿವೃದ್ಧಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಕೆಲವು ಉದ್ಘಾಟನೆ, ಕೆಲವು ಶಂಕುಸ್ಥಾಪನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮಾನ್ಯ ಶಿವಕುಮಾರ್ ಅವರು, ಶಾಸಕರು ಕೂಡ ಪತ್ರಿಕಾ ವರದಿಗಳಲ್ಲಿ ವರದಿಯಾದಂಥ ಕೆಲವು ಅಂಶಗಳನ್ನು ನಾನು ಓದಿದ್ದೇನೆ, ಗಮನಿಸಿದ್ದೇನೆ. 600 ಕೋಟಿ ಕಾಮಗಾರಿಕೆಗಳು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೊಸಕೋಟೆ ತಾಲೂಕಿಗೆ ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಇವತ್ತು ಶಂಕುಸ್ಥಾಪನೆ, ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತೇಳಿ ಪತ್ರಿಕೆಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲೂ ಕೂಡ ಬಂದಿದೆ. ಅದನ್ನು ನಾನು ಕೇಳಿದ್ದೇನೆ. ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಅವರು ಈಗಾಗಲೇ ಲೋಕಸಭಾ ಚುನಾವಣೆ ಕೆಲವು ತಿಂಗಳುಗಳಲ್ಲಿ ನಮ್ಮ ಮುಂದೆ ಇದೆ. ಅದರಿಂದ ಚುನಾವಣೆ ಮತದಾರರನ್ನು ದಿಕ್ಕು ತಪ್ಪಿಸಲಿಕ್ಕೆ ಮತ್ತು ಮತದಾರರಿಗೆ ಸುಳ್ಳನ್ನು ಹೇಳಿ ಈ ಚುನಾವಣೆಯಲ್ಲಿ ಮತ ಕಸಿಯುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ಸುಳ್ಳು ಭಾಷಣಗಳನ್ನು ಇವರಿಗಾಗಲೇ ಮತದಾರರ ಮುಂದೆ ಹೇಳಿದ್ದಾರೆ. ಇದೆಲ್ಲ ಗೊತ್ತಿರೋವಂಥ ವಿಚಾರ. ತಾಲೂಕಿನ ಎಲ್ಲ ಮುಖಂಡರಿಗೂ ಮತ್ತು ಮತದಾರರಿಗೂ ಕೂಡ ಗೊತ್ತಿದೆ. ಈ 39 ಕೆರೆಗಳು ನೀರು ತುಂಬಿಸೋಂಥದ್ದು 2018 ಲಾಸ್ಟ್ ಬಡ್ಜೆಟಲ್ಲಿ ನಾನು ಸಿದ್ದರಾಮಯ್ಯನವರು ಒತ್ತಾಯ ಮಾಡಿ, ನೀವೇನಾದರೂ 30 ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ ಬಡ್ಜೆಟಲ್ಲಿ ಸೇರಿಸ್ತಾವ್ರನ್ನ ಚುನಾವಣೆಗೆ ನಿಲ್ಲಲ್ಲ ಅಂತೇಳಿ ಗಲಾಟೆ ಮಾಡಿ ಲಾಸ್ಟ್ ಮಿನಿಟಲ್ಲಿ ಬಡ್ಜೆಟಲ್ಲಿ ಸೇರಿಸಿದ್ದಾರೆ 100 ಕೋಟಿ ರೂಪಾಯಿ ಅರಗುಂಡಳ್ಳಿ ಹೋಬಳಿಗೆ. ಅದಾದಮೇಲೆ ಮತ್ತೆ ಬಡ್ಜೆಟಲ್ಲಿ ಸೇರಿದು ಬಡ್ಜೆಟ್ ಅಪ್ರೂವಲ್ ಆಯಿತು. ಬಟ್ ಹಣ ಬಿಡುಗಡೆ ಆಗಿದ್ದು ಅದು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಾದಾಗ 100 ಕೋಟಿ. ಅದ್ರ ಜೊತೆಯಲ್ಲಿ ಅಡಿಷನಲ್ 9 ಕೆರೆ ಸೇರ್ಪಡೆ ಮಾಡಿ 39 ಕೆರೆಗಳಿಗೆ 149 ಕೋಟಿ ಅಂತೇಳಿ ಅದು ಶಾಂಕ್ಷನ್ ಆಗಿ ಕೆಲಸ ಆಗಿ ಈಗಾಗಲೇ 10-15 ಕೆರೆಗಳಿಗೆ ನೀರು ಬಿಟ್ಟು 3 ತಿಂಗಳಾಗಿದೆ. ಅದು ನಾವಿದ್ದಾಗೆ ಉದ್ಘಾಟನೆ ಆಗಬೇಕಾಗಿತ್ತು. ಆ ನ್ಯಾಷನಲ್ ಹೈವೇವರು ರೋಡ್ ಕಟ್ಟಿಂಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಅವರು ಭಾಳ ಸತಾಯಿಸ್ಬಿಟ್ರು ತಿಂಗಳಾನುಗಟ್ಟಲೆ. ಅದರಿಂದ ತಡ ಆಯಿತು. ಅದನ್ನು ಈಗ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈ ನಮ್ಮ ಯು ಜಿ ಡಿ 2015 ಅಪ್ರೂವ್ ಆಗಿದ್ದು. ಅದು ಕೇಂದ್ರ ಸರ್ಕಾರ ಕೊಟ್ಟಂಥ 70%, ರಾಜ್ಯ ಸರ್ಕಾರ 30%. ಅದು ಫಸ್ಟ್ 50 ಕೋಟಿ, ಲಾಸ್ಟ್ ಹೆಚ್ಚುವರಿಯಾಗಿ ನಾನು 20 ಕೋಟಿ ಬಿಡುಗಡೆ ಮಾಡಿಸಿದೆ. ಒಟ್ಟು 70 ಕೋಟಿ 16ರಲ್ಲಿ ಪ್ರಾರಂಭ ಮಾಡಿದ್ದು, ಭೂಮಿ ಪೂಜೆ ಮಾಡಿದ್ದಾಗ. ಅದು ಈಗ ಅದನ್ನೆಲ್ಲ ಸೇರಿಸ್ಕೊಂಡು ಈಗ 600 ಕೋಟಿ ನಾವು ಕಾಮಗಾರಿಕೆಗಳು ಉದ್ಘಾಟನೆ, ಶಂಕುಸ್ಥಾಪನೆ ಅಂತ ಹೇಳ್ತಾರೆ.
ಅದರ ಜೊತೆಯಲ್ಲಿ ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮ ಅದು. ನಾನು ಮಂತ್ರಿ ಇದ್ದಾಗೆ 20 ಗ್ರಾಮಗಳಲ್ಲಿ ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ವಿ. 78 ಗ್ರಾಮಗಳಿಗೆ ಟೆಂಡರ್ ಕೂಡ ಆಗೋಗಿತ್ತು. ಟೆಂಡರ್ ಆಗಿ ಅವ್ರು ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಪ್ರಾರಂಭ ಮಾಡಿದ್ವಿ. ಅದನ್ನು ಶಾಸಕರು ಪ್ರತಿ ಊರಲ್ಲಿ ಪೂಜೆ ಮಾಡೋದು, ಇದು ನಾವು ತಂದ್ರಿ ಅಂತೇಳಿ ಸುಳ್ಳುಗಳು ಹೇಳ್ಕೊಂಡು ಓಡಾಡ್ತಾರೆ. ಬರೀ ಸುಳ್ಳೆ. ಇವರು ರಾಜಕೀಯ ಜೀವನನೇ ಸುಳ್ಳುಗಳು ಹೇಳ್ಕೊಂಡೆ ರಾಜಕೀಯ ಮಾಡೋದು. ಅವ್ರು ಯಾವತ್ತೂ ವಾಸ್ತವಾಂಶ ನಿಜಾಂಶ ಜನರ ಮುಂದೆ ಹೇಳಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದರ ಜೊತೆಯಲ್ಲಿ ಜಡಿಗೆನಹಳ್ಳಿಗೆ ಜಿಲ್ಲಾಧಿಕಾರಿಗಳ ನಡೆ ಅಲ್ಲೇ ಕಡೆಗೆ ಅನ್ನೋ ಕಾರ್ಯಕ್ರಮದಲ್ಲಿ 1 ಕೋಟಿ ಜಡಿಗೆನಹಳ್ಳಿನಲ್ಲಿ ಅವತ್ತು ಅಶೋಕರು ಬಂದಾಗೆ ನಾವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿಕೊಡ್ತೀವಿ. ಅದ್ರ ಜೊತೆಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಇನ್ನೇನು ಅದು ಈಗಾಗಲೇ ಕಂಪ್ಲೀಟ್ ಆಗ್ತಾ ಬಂದಿದೆ, 30 ಕೋಟಿ. ಇನ್ನು PWD ರಸ್ತೆಗಳು ಕೇಂದ್ರ ಸರ್ಕಾರದ ಕೆಲವು ರಸ್ತೆಗಳಿಗೆ ಹಣ ಹಿಂದೆ ಮಂಜೂರಾಗಿತ್ತು. ಅದು ವರ್ಕ್ ಆರ್ಡರ್ ಆಗಿರಲಿಲ್ಲ. ವರ್ಕ್ ಆರ್ಡರ್ ಆಗಿ ಟೆಂಡರ್ ಆಗಿ ಮೊನ್ನೆ ತಾನೇ ಚಿಂತಾಮಣಿ ಶಿಡ್ಲಘಟ್ಟನ ಏನದು ಹೊಸಕೋಟೆ ತಾಲೂಕಿಗೆ ಬರೀ 5 ಕೋಟಿ ಅಷ್ಟೇ. ಅದು ಬರೀ ಅಪ್ ಟು 24 ಕಿಲೋಮೀಟ್ರ್, ಎಷ್ಟು ಕಿಲೋಮೀಟ್ರ್, ಅದು 25 ಕಿಲೋಮೀಟ್ರ್ ಏನಾದ್ರು ಒಟ್ಟು. ಇವೆಲ್ಲ ಒಟ್ಟಾರೆ ಸೇರಿ 600 ಕೋಟಿ. ಇವೆಲ್ಲ ನಮ್ಮ ಅವಧಿಯಲ್ಲಿ ಟೆಂಡರ್ ಆಗಿ ಅನುದಾನ ಬಿಡುಗಡೆ ಆಗಿ ಕೆಲಸ 70-80% ಆಗಿತ್ತು, ಪೂರ್ತಿ ಆಗಿದೆ. ಈಗ ಉದ್ಘಾಟನೆ ಮಾಡಿದ್ದಾರೆ ಅಷ್ಟೇ. ಈಗ ಹಾಗಾದರೆ ಹೇಳಿ 600 ಕೋಟಿ ಯಾವ ಇಲಾಖೆಯಿಂದ ಕೊಟ್ಟಿದ್ದಾರೆ, ಯಾವ ಇಲಾಖೆಯಿಂದ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ, ಟೆಂಡರ್ ಯಾವಾಗ ಆಗಿದೆ, ಎಷ್ಟು ದಿನ ಆ ಕಾಮಗಾರಿಗೆ ಪ್ರಾರಂಭ ಆಗಿದೆ, ಅದೆಲ್ಲ ಹೇಳ್ಬೇಕಲ್ಲ. ಸುಮ್ಮನೆ 600 ಕೋಟಿ ಅಂತೇಳಿ ನಾವು ತಂದಿರೋ ಕೆಲಸ ನಾವು ಪೂಜೆ ಮಾಡಿ ಪ್ರಾರಂಭ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಬರೀ ಪ್ರಚಾರಕ್ಕೋಸ್ಕರವಾಗಿ ಚುನಾವಣೆ ಮುಂದೆ ಇದೆ, ಅದಕ್ಕೆ ಜನಗಳನ್ನ ಸುಳ್ಳು ಹೇಳಿ ದಿಕ್ತಪ್ಪಿಸಲಿಕ್ಕೆ ಅವರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಭಾಳ ದೊಡ್ಡದಾಗಿ ಮಾಡಿದ್ದಾರೆ. ಎರಡರಲ್ಲಿ ಯಾರೂ ನಿಂತ್ಕೊಳ್ಳೋಕ್ಕಿಲ್ಲ. ಮುನೇಗೌಡರು 3 ಸಾರಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಟರು, ಸೋತಿದ್ರು. ಅವತ್ತು ಯಾರು ಕಾಂಗ್ರೆಸ್ಸಲ್ಲಿ ನಮಗೆ ಟಿಕೆಟ್ ಬೇಕು ಅಂತ ಅರ್ಜಿ ಹಾಕೋಕ್ಕಿರಲಿಲ್ಲ, ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದ್ದು. 25-30 ಬೂತ್ಗಳು ರಿಗ್ಗಿಂಗ್ ಮಾಡ್ಕೊಳ್ತಾ ಇದ್ರಲ್ಲಿ. ಆ ಬೂತ್ಗಳ ಒಳಗಡೆ ಯಾರು ಹೋಗೋಕ್ಕೆ ಲೀಡರ್ಸ್ ಇರಲಿಲ್ಲ, ಬೂತ್ ಏಜೆಂಟ್ ಕೂತ್ಕೊಳ್ತಾ ಇರಲಿಲ್ಲ. 29 ಬೂತು 13,000 ಓಟು, 29 ಬೂತಲ್ಲಿ ರಿಗ್ಗಿಂಗ್ ಮಾಡಿರೋ ದಾಖಲೆ ನನ್ನ ಹತ್ರ ಈಗಲೂ ಇದೆ.